ಬಟ್ ಕಮೆಂಟ್ಸಲ್ಲೂ ಅಷ್ಟೇ ಪಾಸಿಟಿವಿಟಿ, ನೆಗೆಟಿವಿಟಿ ಆ್ಯಂಡ್ ವಲ್ಗ್ಯಾರಿಟಿ ಅಂತ. ಪಾಸಿಟಿವಿಟಿ ಕಮೆಂಟ್ಸ್ ಗುಡ್, ನೆಗೆಟಿವಿಟಿ ಕಮೆಂಟ್ಸ್ ಕೂಡ ಓಕೆ, ಬಟ್ ವಲ್ಗ್ಯಾರಿಟಿ ಇದೆಲ್ಲ ದಾಟ್ ಐ ಡೋಂಟ್ ಎಂಟರ್ಟೈನ್. ಅದು ನಾನಂತಲ್ಲ, ಯಾರಿಗೂ ಮಾಡಬಾರ್ದು, ಹುಡುಗಿ ಹುಡುಗ ಅಂತಲ್ಲ, ಯಾರಿಗೂ ಮಾಡಬಾರ್ದು. ದಟ್ಸ್ ವೆರಿ ಬ್ಯಾಡ್. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್ಸ್. ಸೊ ಇದು ನನ್ನ ಮೊದಲನೇ ವ್ಲಾಗ್ ಆ್ಯಂಡ್ ನಾಟ್ ಸೋ ಮೊದಲನೇ ವ್ಲಾಗ್. ಯಾಕೆ ಅಂತಂದರೆ ಮುಂಚೆ ನಂದೊಂದು ಯೂಟ್ಯೂಬ್ ಅಕೌಂಟ್ ಇತ್ತು. ಸೊ ಸುಹಾಸಿನಿ ರಾಮ್ ಅಂತಲೇ ಯೂಟ್ಯೂಬ್ ಅಕೌಂಟ್ ಇತ್ತು. ಅದರಲ್ಲಿ 904 ಸಬ್ಸ್ಕ್ರೈಬರ್ಸ್ ಇದ್ದರು. ನಿಮಗೆ ಗೊತ್ತು ಒಂದೊಂದು ಸಬ್ಸ್ಕ್ರೈಬರ್ನ ಸಂಪಾದಿಸೋದು ಎಷ್ಟು ಕಷ್ಟ ಅಂತ. ಅಂಥದ್ರಲ್ಲಿ ನನಗೆ ಫ್ರೆಂಡ್ಸ್ ಕೂಡ ಒಂದು 9-10 ಜನ ಇರ್ತಾರೆ ಅಷ್ಟೇ. ಆದ್ರೂ 904 ಸಬ್ಸ್ಕ್ರೈಬರ್ಸ್ ಆಗಿದ್ದು ಈಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಅದರಲ್ಲಿ ವ್ಲಾಗ್ಸ್ ಹಾಕ್ತಿದ್ದೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇತ್ತು. ನಾನು ಸ್ವಲ್ಪ ಖುಷಿ ಆಗೋಣ ಅನ್ನೋ ಅಷ್ಟರಲ್ಲಿ ಅದನ್ನು ಟರ್ಮಿನೇಟ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ ಅವರೇ. ಸೊ ನಾನು ಮತ್ತೆ ಅದಕ್ಕೆ ಅವ್ರಿಗೆ ಮೇಲ್ ಮಾಡಿದ್ದೀನಿ, ಮತ್ತು ಥಿಂಗ್ಸ್ ಡಿಂಟ್ ವರ್ಕ್ಔಟ್. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಅದು ತುಂಬಾ ಹರ್ಟ್ ಆಯಿತು, ಬೇಜಾರಾಯಿತು. ಆ್ಯಂಡ್ ದೆನ್ ನನಗೆ ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಬ್ಯಾಕ್ ಟು ದ್ಯಾಟ್ ಆ್ಯಂಡ್ ಥಿಂಕ್ ಆರ್ ಶೇರ್ ಇದು. ಬಟ್ ಏನಂದರೆ ಕಾಪಿರೈಟ್ಸ್ ಅಂತ ಬರುತ್ತೆ. ಆಲ್ರೆಡಿ ಈ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಅಕೌಂಟ್ ನಾನು ಕ್ರಿಯೇಟ್ ಮಾಡಲೇಬೇಕಾಯಿತು, ಬಿಕಾಸ್ ನಾನೇನಾದರೂ ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಲ್ವ. ಸೊ ಹಾಗಾಗಿ ಹಂಗೆ ಹೆಂಗಿದ್ರು ಓಪನ್ ಮಾಡಿದ್ದೀನಲ್ವ ಅಂತ ಅಂದ್ಬಿಟ್ಟು ನಾನು ಶಾರ್ಟ್ಸ್ ಹಾಕೋಕ್ಕೆ ಇದು ಮಾಡಿದೆ. ನೋಡಿದ್ರೆ ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತಿದೆ, ಸಬ್ಸ್ಕ್ರೈಬರ್ಸ್ ಅವರಾಗಿದ್ದಾರೆ. ಮುಂಚೆ ಇದ್ದಿದ್ದ ಅಕೌಂಟಲ್ಲಿ ಅಂದರೆ ನಾನೇ ನನ್ನ ವೀಡಿಯೋಸ್ನ ಶೇರ್ ಮಾಡಬೇಕಿತ್ತು ಲಿಂಕ್ನ. ದಟ್ ಈಸ್ ಓನ್ಲಿ ವೆನ್ ಐ ಯೂಸ್ ಟು ಗೆಟ್ ವ್ಯೂಸ್. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಥರ. ಇದರಲ್ಲಿ ನಾನು ಒಬ್ರಿಗೂ ನನ್ನ ಲಿಂಕ್ನ ನಾನು ಶೇರ್ ಮಾಡಿಲ್ಲ. ಬಟ್ ಆದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರ ಪ್ರತಿಯೊಂದು ಸಬ್ಸ್ಕ್ರೈಬರ್ಸ್ಗೂ ನಾನು ತುಂಬ ಋಣಿಯಾಗಿದ್ದೀನಿ. ಬಿಕಾಸ್ ಒಬ್ರೊಬ್ರು ಸಬ್ಸ್ಕ್ರೈಬ್ ಮಾಡಿರೋದು ನಾನು ಮುಂಚೆ ಹೇಳ್ದಂಗೆ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ಮೇಲೆ ಅವ್ರನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರು. ಬಟ್ ಇದರಲ್ಲಿ ಜೆನ್ಯೂನ್ ಆಗಿ ನಾನು ಹಾಕಿರೋ ಶಾರ್ಟ್ಸ್ಗೆ ಅಷ್ಟಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಇದರಲ್ಲಿ. ಸೊ ನನ್ನ ಫಸ್ಟ್ ವ್ಲಾಗ್ ಏನಿರಬೇಕು ಅಂತಂದರೆ ಸೆಲ್ಫ್ ಇಂಟ್ರಡಕ್ಷನ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಹಾಸಿನಿ ರಾಮ್. ಸೊ ನಾನು ಈ ಅಕೌಂಟ್ನ ತುಂಬ ಭರವಸೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಎಂತೆಂಥವರು ಹೇಗೋ ಆಗಿದ್ದಾರೆ. ನನ್ನ ಎಫರ್ಟ್ಸ್ ಹಾಕ್ತೀನಿ, ನನ್ನ ಲಕ್ನ ಮತ್ತೆ ಟ್ರೈ ಮಾಡ್ತೀನಿ. ದೋ ಅಕೌಂಟ್ ಟರ್ಮಿನೇಟ್ ಆದ್ರೂ ಇದರಲ್ಲೂ ಆಲ್ರೆಡಿ 2 times ಕಾಪಿರೈಟ್ಸ್ ಬಂದಿದೆ. ಐ ಡೋಂಟ್ ನೋ ವೈ. ಆನಂದ್ ಆಡಿಯೋ ಅಂತ ಬರುತ್ತೆ. ಅವ್ರಿಗೆ ಇಮೇಲ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡಲ್ಲ. ಸೊ ನನಗೇನು ಅಂದರೆ ಐ ಆಮ್ ಆಲ್ಸೋ ನ್ಯೂ ಟು ದಿಸ್ ಯೂಟ್ಯೂಬ್ ಆ್ಯಂಡ್ ಐ ಆಮ್ ಆಲ್ಸೋ ಟ್ರೈಂಗ್ ಟು ಫಿಗರ್ ಔಟ್ ನಾನು ಎಲ್ಲಿ ಅಂದರೆ ಏನೋ ಒಂದು ಓನ್ ವಾಯ್ಸಲ್ಲಿ ವೀಡಿಯೋ ಮಾಡಿರ್ತೀನಲ್ವ. ಸೊ ಈಗ ಒಂದು 2 minutes ವೀಡಿಯೋ ಮಾಡಿದರೆ 1 minute 50 seconds ನನ್ನ ಓನ್ ವಾಯ್ಸ್ ಇದ್ದರೆ ಲಾಸ್ಟಲ್ಲಿ 10 seconds ನಾವು ಒಂದು ಸಾಂಗ್ ಹಾಕಿರ್ತೀರಿ. ಆ ಕಿಕ್ಗೆ, ಆ ಒಂದು ಡೈಲಾಗ್ಗೆ ಒಂದು ವೆಯ್ಟೇಜ್ಗೋಸ್ಕರ, ಈಗ ಮೂವೀಸಲ್ಲಿ ಹೆಂಗೆ ಸಾಂಗ್ಸ್ ಇರಬೇಕು ಆ ಥರ ನಮ್ಮ ಒಂದು ವೀಡಿಯೋಸ್ಗೆ ಆ ಸಾಂಗ್ ಹಾಕಿರ್ತೀರಿ. ಆ ಒಂದು ನಮ್ಮ ಡೈಲಾಗ್ಗೆ, ನಾವು ಹೇಳಿರೋವಂಥ ಸ್ಟೇಟ್ಮೆಂಟ್ಗೆ ಇನ್ನೊಂದು ಸ್ವಲ್ಪ ಅರ್ಥಪೂರ್ಣವಾಗಿರಲಿ ಅಂತ. ಐ ಡೋಂಟ್ ನೋ, ಅಷ್ಟಕ್ಕೇನೆ ಇದು ಬರುತ್ತೆ. ಇಲ್ಲಿವರೆಗೂ ಬಂದಿರೋ ಕಾಪಿರೈಟ್ಸ್ ಎಲ್ಲ ನನ್ನ ಓನ್ ವಾಯ್ಸ್ ವೀಡಿಯೋಸ್ಗೇನೆ. ಲಾಸ್ಟಲ್ಲಿ ಆ 10 seconds ನಾವು ಮೂವಿದು ಸಾಂಗ್ ಹಾಕಿರ್ತೀರಲ್ಲ ಅದಕ್ಕೆ ಬಂದಿರುತ್ತೆ. ಮತ್ತು ನಿನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಒಂದು ತಬ್ಲಾ ಸಾಂಗ್ದು ಮಾಮೂಲಿ ಡ್ಯಾನ್ಸ್ ಮಾಡಿ ರೀಲ್ಸ್ ಹಾಕಿದ್ದೆ. ಸೊ ಅದಕ್ಕೂ ಕಾಪಿರೈಟ್ಸ್ ಬಂದಿದೆ. ಸೊ ವಾಟ್ ಇಟ್ ಈಸ್, ಯೂಟ್ಯೂಬಲ್ಲಿ ಹೇಗೆ ವರ್ಕ್ ಆಗುತ್ತೆ, ಏನಕ್ಕೆ ಕಾಪಿರೈಟ್ಸ್ ಬರುತ್ತೆ, ಆನಂದ್ ಆಡಿಯೋದೇ ಬರುತ್ತೆ. ಸೊ ಅದನ್ನು ಹೇಗೆ ಚೆಕ್ ಮಾಡಿ ಹಾಕಬೇಕು. ಈಗ ಏನೋ ಓಕೆ ಓನ್ ವಾಯ್ಸಲ್ಲಿ ಲಾಸ್ಟ್ 10 secondsಲ್ಲಿ ಏನಪ್ಪ ಅದು ಮೂವಿ ಸಾಂಗ್ ಹಾಕಿದ್ರೆ ಇದು ಬರುತ್ತೆ. ಸೊ ಅದು ತೆಗೆದು ಬಿಡೋಣ, ಬರೀ ನಾನು ಓನ್ ವಾಯ್ಸ್ ವೀಡಿಯೋ ಹಾಕೋಣ, ಎಷ್ಟು ವ್ಯೂಸ್ ಬರುತ್ತೋ ಎಷ್ಟು ಲೈಕ್ಸ್ ಬರುತ್ತೋ ಅಷ್ಟೇ ಬರಲಿ, ಓಕೆ. ಬಿಕಾಸ್ ನನ್ನ ಎಫರ್ಟ್ಸ್ ವೇಸ್ಟ್ ಆಗಬಾರ್ದು ಸುಮ್ಮನೆ ಕಾಪಿರೈಟ್ಸಿಂದ ಅಂತ. ಬಟ್ ಆದರೆ ನಿನ್ನೆ ನೋಡಿದ್ರೆ ನಾವು ಮಾಮೂಲಿ ರೀಲ್ಸ್ ಮಾಡ್ತಿರಲ್ವ, ಸಾಂಗಿಗೆ ಡ್ಯಾನ್ಸ್ ಆಡಿಕೊಂಡು ಅಥವಾ ಯಾವುದೋ ಒಂದು ಡೈಲಾಗಿಗೆ ಲಿಪ್ಸಿಂಗ್ ಮಾಡ್ಕೊಳ್ಳೋ ಥರ. ದರ್ಶನ್ ಸರ್ ಅವ್ರದ್ದು ತಬ್ಲಾ ಸಾಂಗ್ ಇದೆಯಲ್ಲ, ಆ ಸಾಂಗಿಗೆ ನಾನು ನಾರ್ಮಲ್ ಡ್ಯಾನ್ಸ್ ಮಾಡಿಬಿಟ್ಟು ಅದನ್ನು ನಾನು ಶಾರ್ಟಲ್ಲಿ ಪೋಸ್ಟ್ ಮಾಡಿದ್ದೆ. ರೀಲ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲೂ ಪೋಸ್ಟ್ ಮಾಡಿದ್ದೀನಿ, ಶಾರ್ಟಲ್ಲಿ ಹಾಕಿದ್ದೀನಿ. ನೋಡಿದ್ರೆ ಅದು ಕೂಡ ಕಾಪಿರೈಟ್ ಅಂತ ಸ್ಟ್ರೈಕ್ ಬಂದಿದೆ. 3 strikes ಬಂದರೆ ಇದಾಗ್ಬಿಡುತ್ತೆ. ಆಲ್ರೆಡಿ 2 strikes ಬಂದುಬಿಟ್ಟಿದೆ ನನಗಿನ್ನೂ. ಇದು ಅಕೌಂಟ್ ಓಪನ್ ಮಾಡಿ 1 month ಇಲ್ಲ. ದೇವ್ರ ಮೇಲೆ ಭಾರ ಹಾಕಿ ನಾನು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಹಾಸಿನಿ ರಾಮ್ ಆ್ಯಂಡ್ ನಾನು
ಬ್ಯಾಂಗ್ಳೂರು ಹುಡುಗಿ, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ. ಸೊ ನನಗೆ ಮದುವೆ ಆಗಿದೆ, ಮದುವೆ ಆಗಿ 1.5 ವರ್ಷ ಆಗಿದೆ. ಆ್ಯಂಡ್ ನಾನಿರೋದು ಆಬ್ವಿಯಸ್ಲಿ ಹೇಳ್ದಂಗೆ ಬ್ಯಾಂಗ್ಳೂರಲ್ಲೇ. ಆ್ಯಂಡ್ ನಾನು ಎಜುಕೇಷನ್ ಅಂತ ಬಂದರೆ MBA ಇನ್ ಫಿನಾನ್ಸ್ ಆ್ಯಂಡ್ 10 ಇಯರ್ಸಿಂದ ನಾನು ಕೆಲಸ ಮಾಡ್ತಿದ್ದೀನಿ. ಆ್ಯಂಡ್ ಅದು ಬಿಟ್ಟು ತುಂಬ ಬುಕ್ಸ್ ಎಲ್ಲ ಓದ್ತೀನಿ. ಸೊ ತುಂಬ ಓದೋದ್ರಲ್ಲೆಲ್ಲ ಸ್ವಲ್ಪ ಶಾರ್ಪ್ ಇದ್ದೆ ನಾನು. ಸೊ MBA ಇನ್ ಫಿನಾನ್ಸ್ ಮಾಡಿದ್ದೀನಿ. ಅಂದರೆ ಡಿಗ್ರಿ ಮುಗ್ದಿದ್ದೇನೆ ಒಂದು ಕಡೆ ನಾನು ಜಾಯ್ನ್ ಆದೆ ಜಾಬಿಗೆ. ಅಲ್ಲಿ ಹಾಗೆ MBA ಮಾಡ್ಕೊಳ್ತಾ ಜಾಬ್ ಮಾಡ್ತಿದ್ದೆ. ಆ್ಯಂಡ್ ಅಲ್ಲಿ 2 ಇಯರ್ಸ್ 2.5 ಇಯರ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ನಾನು MBA ಮುಗಿದು ರಿಸಲ್ಟು ಬಂದಿತ್ತು. ಆ್ಯಂಡ್ ದೆನ್ ಐ ಚೇಂಜ್. ಈಗ ಕರೆಂಟ್ಲಿ ಎಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಲ್ಲಿ. ಸೊ ಟೋಟಲ್ ಆಗಿ ನನಗೆ 10 ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಸ್ಟ್ ಬಂದರೆ ಆಗುತ್ತೆ. ನಾನು ಈ ಡಿಗ್ರಿ ಮಾಡೋವಾಗ ಶಾರ್ಟ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆ ಟೈಮಲ್ಲಿ ಯೂಟ್ಯೂಬ್ ಎಲ್ಲ ಇರಲಿಲ್ಲ. ಬಟ್ ಯೂಟ್ಯೂಬಲ್ಲೂ ಕೂಡ ಒಂದು ಶಾರ್ಟ್ ಫಿಲಮ್ ಇದೆ ನಂದು. ಯಾವಾಗಲಾದರೂ ಅದ್ರ ಬಗ್ಗೆನೂ ಮಾತಾಡೋಣ, ಅದ್ರ ಬಗ್ಗೆನೂ ಶೇರ್ ಮಾಡ್ತೀನಿ. ಸೊ ಆ್ಯಂಡ್ ಆವಾಗ ನಾನು ಹೋಸ್ಟ್ ಮಾಡ್ತಿದ್ದೆ. ಈ ಕೇಬಲ್ ಚಾನಲ್ಸ್ ಎಲ್ಲ ಬರುತ್ತಲ್ವ, ಅದಕ್ಕೆ ಆ್ಯಂಕರಿಂಗ್ ಆಗಿ ಈ ಸಾಂಗ್ ರಿಕ್ವೆಸ್ಟ್ಗೆ ನಾನು ಯುವರ್ ಚಾಯ್ಸ್ ಅಂತ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಿದ್ದೆ. ಸೊ ಅದರಲ್ಲಿ ಹೋಸ್ಟ್ ಮಾಡ್ತಿದ್ದೆ. ಸೊ ಹೋಸ್ಟ್ ಮಾಡ್ತಾ ಮಾಡ್ತಾ ಹಾಗೆ ಕಾಂಟ್ಯಾಕ್ಟ್ಸ್ ಬೆಳೆದು ಶಾರ್ಟ್ ಫಿಲಮಲ್ಲಿ ಕೂಡ ಮೇನ್ ಲೀಡಾಗಿ ಮಾಡಿರೋದು. ಆಗ ಯೂಟ್ಯೂಬ್ ಇರಲಿಲ್ಲ. ಆಮೇಲೆ ಈಗ ಯೂಟ್ಯೂಬಲ್ಲಿ ಇರೋವಂಥದ್ದು ಒಂದು ಒಳ್ಳೆ ಸ್ಟೋರಿ ಕೂಡ ನಾನು ಅಂಧಕಾರ ಪಾರ್ಟ್ 2 ಅಂತ ಅದರಲ್ಲಿ ಹೀರೋಯಿನ್ ಆಗಿ ಕೂಡ ಮಾಡಿದ್ದೀನಿ. ಆವಾಗ ಸ್ವಲ್ಪ ದಪ್ಪ ಎಲ್ಲ ಇದ್ದೀನಿ. ಈಗ ಅದನ್ನ ಹೋಗಿ ನೋಡ್ಬಿಟ್ಟು ಈಗ ಬಂದರೆ, ಈಗ ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಒಂದು 2-3 ರೌಂಡ್ ದಪ್ಪ ಕಾಣಿಸ್ತೀರಿ, ಇದೆಲ್ಲ ಸ್ವಲ್ಪ ಕಾಣಿಸ್ತಿದೆ. ಬಟ್ ಡೈರೆಕ್ಟಾಗಿ ನೋಡಿದ್ರೆ ಸಣ್ಣ ಇದ್ದೀನಿ. ಸೊ ನನಗೆ ಓದೋದ್ರಲ್ಲಿ ಇಂಟ್ರೆಸ್ಟು ಬಿಟ್ಟರೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್, ಹೋಸ್ಟ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು. ಅದು ಡಿಗ್ರಿಯಲ್ಲಿ ಟ್ರೈ ಮಾಡ್ತಿದ್ದೆ. ಆಮೇಲೆ ನಿಮಗೆ ಗೊತ್ತಲ್ಲ, BBM ಮಾಡೋವಾಗ ಈ ಇಂಟರ್ನ್ಶಿಪ್ ಅಥವಾ ಲಾಸ್ಟ್ ಸೆಮ್ಮಲ್ಲಿ ಒಂದು ಪ್ರಾಜೆಕ್ಟ್ ಬರುತ್ತೆ. ಸೊ ಆ ಪ್ರಾಜೆಕ್ಟ್ ಇದರಿಂದ ಶೂಟ್ಸ್ ಕಂಟಿನ್ಯೂ ಮಾಡೋಕ್ಕಾಗ್ತಿರಲಿಲ್ಲ. ಆಮೇಲೆ ನಾನು ಮನೇಲೇ ಟ್ಯೂಷನ್ ಮಾಡೋಣ, ಯಾಕೆ ಅಲ್ಲಿ ಇಲ್ಲಿ ಶೂಟ್ಸ್ಗಂತ ಹೋಗಬೇಕು ಅಂತ ಮನೆಯಲ್ಲಿ ಕಾಲೇಜ್ ಮುಗಿದು ಮನೆಗೆ ಬಂದಮೇಲೆ ನಾನು ಮನೆ ಹತ್ರ ಇರೋ ಮಕ್ಕಳಿಗೆ ಟ್ಯೂಷನ್ಸ್ ಮಾಡ್ತಿದ್ದೆ. ಸೊ ಅದಾದಮೇಲೆ ನಾನು ಅದೇ ನೆಕ್ಸ್ಟ್ ಡಿಗ್ರಿ ಆದಮೇಲೆ ಜಾಬ್ ಹಾಗೆ MBA. ಸೊ MBA ಆದಮೇಲೆ ಇವಾಗ ಎಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಲ್ಲಿ ಈಗ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಅದ್ರ ಜೊತೆಯಲ್ಲಿ ನಾನು ರೀಲ್ಸ್ ಮಾಡ್ತಿರ್ತೀನಿ, ಪೋರ್ಟ್ಫೋಲಿಯೋ ಮಾಡೆಲ್. ತುಂಬ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಇದ್ದಿದ್ದು, ತುಂಬಾ ಬ್ಯಾಕ್ ಟು ಬ್ಯಾಕ್ ತುಂಬ ಬ್ಯುಸಿ, ಅಂದರೆ ಅಷ್ಟು ಬ್ಯುಸಿ. ಮನೇಲಿ ಒಂದು ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕಾಗದೇ ಇರೋಷ್ಟು, ನನ್ನ ಫಂಕ್ಷನ್ಸ್ಗೆ ನಾನೇ ಟೈಮು ಡೇಟ್ಸ್ ಕೊಡೋಕ್ಕಾಗದೇ ಇರೋಷ್ಟು ಬ್ಯುಸಿಯಾಗಿ ವರ್ಕ್ ಮಾಡಿದ್ದೀನಿ ಪೋರ್ಟ್ಫೋಲಿಯೋ ಮಾಡೆಲ್ ಆಗಿ. ಆ್ಯಂಡ್ ಈಗಲೂ ಬರೋವಂಥ ಆಪರ್ಚುನಿಟೀಸಲ್ಲಿ ವರ್ಕ್ ಮಾಡ್ತಿದ್ದೀನಿ. ಅದ್ರ ಜೊತೆಯಲ್ಲಿ ಟಿಕ್ಟಾಕ್ ಇದ್ದಾಗ್ಲೂ ಟಿಕ್ಟಾಕ್ ಮಾಡ್ತಿದ್ದೆ. ಅದರಲ್ಲಿ 128K ಫಾಲೋವರ್ಸ್ ಇದ್ದರು. ಇನ್ಸ್ಟಾಗ್ರಾಮಲ್ಲೂ ಒಂದು 14 ಇದ್ದರು. ಆಮೇಲೆ ನಾನು ಕೆಲವ್ರನ್ನ ಅನ್ಫ್ಲ್ಯಾಗ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ 9 ಸಮ್ ಚೇಂಜಲ್ಲಿದೆ. ಆ್ಯಂಡ್ ಈಗ ಒಂದು ಹೊಸ ಅಕೌಂಟ್ ಓಪನ್ ಮಾಡಿದ್ದೀನಿ. ಆಸ್ ಐ ಟೋಲ್ಡ್, ದ ಓಲ್ಡ್ ಅಕೌಂಟ್ ಈಸ್ ಕಂಪ್ಲೀಟ್ಲಿ ಕರಪ್ಟೆಡ್ ಆ್ಯಂಡ್ ದೆನ್ ಐ ಆಮ್ ನಾಟ್ ಗೆಟಿಂಗ್ ಅ ಪ್ರಾಪರ್ ವ್ಯೂಸ್. ಸರಿಯಾಗಿ ವ್ಯೂಸ್ ಬರ್ತಿಲ್ಲ, ಏನೂ ಇಲ್ಲ. ಅದು ಬೇಜಾರಾದಾಗ ಪ್ರತಿಯೊಬ್ಬರು ಹಾಗೆ ಅಲ್ವಾ, ಒಂದು ಅಕೌಂಟಲ್ಲಿ ಕಷ್ಟಪಟ್ಟು ಫಾಲೋವರ್ಸ್ನ ಸಂಪಾದಿಸಿ ಆಫ್ಟರ್ ಸಮ್ ಟೈಮ್ ನಿಮಗೂ ಒಂದು ಬ್ರೇಕ್ ಬೇಕಾಗುತ್ತೆ. ಮೇ ಬಿ ಒಂದು 2-3 ಮಂತ್ಸ್. ಈಗ ನಾನು ಮದುವೆ ಆದಾಗ ಒಂದು 2-3 ಮಂತ್ಸ್ ಅದೊಂದು ಬ್ರೇಕ್ ಆಗುತ್ತೆ. ಜಾಸ್ತಿ ರೀಲ್ಸ್ ಎಲ್ಲ ಪೋಸ್ಟ್ ಮಾಡೋಕ್ಕಾಗಲ್ಲ. ಅದಾದ್ಮೇಲೆ ಏನೇ ರೀಲ್ಸ್ ಮಾಡಿದ್ರೂ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ. ಸೊ ಹಾಗಾಗಿ ಐ ಹ್ಯಾಡ್ ಟು ಓಪನ್ ಅ ನ್ಯೂ ಅಕೌಂಟ್. ಅದರಲ್ಲಿ ಒಳ್ಳೊಳ್ಳೆ ವ್ಯೂಸ್ ಹೋಗ್ತಾ ಇತ್ತು, ಎಲ್ಲ ಬರ್ತಿತ್ತು. ಬಟ್ ಈಗ ಯಾಕೋ ಮತ್ತೆ ಅದು ಇನ್ಸೈಟ್ಸ್ ಕಡಿಮೆ ಆಗಿಬಿಟ್ಟಿದೆ. ಸೊ ಐ ನೀಡ್ ಟು ರೀಸ್ಟಾರ್ಟ್. ಅದರಲ್ಲಿ ನೋಡಿದ್ರೆ ಯೂಟ್ಯೂಬ್ ನೋಡಿದ್ರೆ ಈ ಥರ ಕೈ ಕೊಡ್ತಾ, ಅದು ಟರ್ಮಿನೇಟ್ ಆಯಿತು. ಈ ಹೊಸ ಅಕೌಂಟಲ್ಲಿ ಆಲ್ರೆಡಿ 2 ಸ್ಟ್ರೈಕ್ಸ್ ಬಂದುಬಿಟ್ಟಿದೆ. ಸೊ ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಎಲ್ಲ ದೇವ್ರ ಮೇಲೆ ಬರ ಹಾಕಿ ಎಲ್ಲನೂ ಪುಲ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಇದನ್ನೆಲ್ಲ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಫಸ್ಟ್ ವ್ಲಾಗಲ್ಲೇ. ಆ್ಯಂಡ್ ನಮ್ಮ ತಂದೆ ಪೊಲೀಸ್, ಹಿ ಈಸ್ ರಿಟೈರ್ಡ್. ಆ್ಯಂಡ್ ಮಮ್ಮ ಹೌಸ್ ವೈಫೇ. ಐ ಹ್ಯಾವ್ ಅ ಯಂಗರ್ ಸಿಸ್ಟರ್ ಆ್ಯಂಡ್ ಶೀ ಈಸ್ ಆಲ್ಸೋ ವರ್ಕಿಂಗ್. ಆ್ಯಂಡ್ ಮದುವೆ ಆಗಿದೆ ನನಗೆ. ಈಗ ನಾನು ನನ್ನ ಹಸ್ಬೆಂಡ್ ನಾವಿಬ್ಬರು ಒಟ್ಟಿಗೆ ಸ್ಟೇ ಮಾಡ್ತೀರಿ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಮೀ. ನನಗೆ ಬುಕ್ಸ್ ಓದೋದಕ್ಕೆ ಇಷ್ಟ, ರೀಲ್ಸ್ ಮಾಡ್ತೀನಿ, ಡಾನ್ಸ್ ಇಷ್ಟ, ಮ್ಯೂಸಿಕ್ ಇಷ್ಟ, ವಾಕಿಂಗ್ ಮಾಡೋದು ಇಷ್ಟ, ನೇಚರ್ ಇಷ್ಟ. ಸೊ ಅದೆಲ್ಲನೂ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಲ್ವೇಸ್ ಆ್ಯಕ್ಟಿವ್ ಆಗಿರ್ತೀನಿ, ಯಾವಾಗಲೂ ಬ್ಯುಸಿಯಾಗಿರ್ತೀನಿ. ಆ್ಯಂಡ್ ಪ್ಲೀಸ್ ನನ್ನ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ. ತುಂಬ ಟ್ರೈ ಮಾಡಿದ್ದೀನಿ. ಇದು ಒಂದು ಸಲ ಲಾಸ್ಟಾಗಿ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಅಕೌಂಟ್ ಓಪನ್ ಮಾಡಿದ್ದೀನಿ, ಈವನ್ ಆಫ್ಟರ್ ಇಟ್ ಗಾಟ್ ಟರ್ಮಿನೇಟೆಡ್. ಆ್ಯಂಡ್ ಹೋಪ್ ಯೂಟ್ಯೂಬ್ ಟೀಮ್ ಕೂಡ ಪ್ಲೀಸ್ ಶೋ ಸಮ್ ಮರ್ಸಿ ಆ್ಯಂಡ್
ಯುನೋ ಸಮ್ ಕರ್ಟಸಿ ಆನ್ ಮೀ. ಸೊ ವೆನೆವರ್ ನಾನು ಇಮೇಲ್ ಎಲ್ಲ ಮಾಡಿದಾಗ ಪ್ಲೀಸ್ ಸಿ ದ ಡಿಸ್ಪ್ಯೂಟ್ಸ್ ಆ್ಯಂಡ್ ಸಿ ದ ಎಕ್ಸ್ಪ್ಲನೇಷನ್ಸ್ ಆರ್ ದಿ ಆನ್ಸರ್ಸ್ ದಟ್ ನನ್ನ ಕಡೆಯಿಂದ ನಾನು ಏನು ಕೊಟ್ಟಿದ್ದೀನಿ ಅಂತ ಆದಷ್ಟು ಅದನ್ನು ಬೇಗ ರಿಕವರ್ ಮಾಡಿಕೊಡೋದಕ್ಕೂ ಟ್ರೈ ಮಾಡಿ. ಬಟ್ ದೆನ್ ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಅಂತ. ಸೊ ಇವತ್ತಿಂದ ನೀವೆಲ್ಲ ನನ್ನ ಫ್ಯಾಮಿಲಿ ಥರ. ಸೊ ನನಗೆ ತುಂಬ ಖುಷಿ ಆಯಿತು, ಬಿಕಾಸ್ ತುಂಬ ಸ್ಟ್ರಗಲ್ ಮಾಡಿ ವ್ಲಾಗ್ಸ್ ಎಲ್ಲ ಹಾಕಿದ್ರು ಫಾಲೋವರ್ಸ್ ಆಗ್ತಿಲ್ಲ. ನಾನು ಲಿಂಕ್ ಕಳಿಸ್ಬೇಕಿತ್ತು. ಇದರಲ್ಲಿ ಪಾಪ ನಾನು ಹಾಕೋ ಶಾರ್ಟ್ಸ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅದಕ್ಕೆ ನನಗೆ ತುಂಬ ಮರ್ಯಾದೆ ಇದೆ, ನಂಗೆ ತುಂಬಾ ಖುಷಿ ಇದೆ. ಐ ರೆಸ್ಪೆಕ್ಟ್ ಆಲ್ ಆಫ್ ಯು. ಆ್ಯಂಡ್ ಇನ್ಮೇಲೆ ನನ್ನ ವ್ಲಾಗ್ಸ್ಗೆ ಅದೇ ಸಪೋರ್ಟ್ ಸಿಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಫಸ್ಟ್ ಸೆಲ್ಫ್ ಇಂಟ್ರಡಕ್ಷನ್, ವೆರಿ ಸಿಂಪಲ್ ಸೆಲ್ಫ್ ಇಂಟ್ರಡಕ್ಷನ್. ಆ್ಯಂಡ್ ನೆಕ್ಸ್ಟ್ ನನ್ನ ವ್ಲಾಗ್ಗಳಲ್ಲಿ ಏನು ಬೇಕು ಮತ್ತು ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಪ್ಲೀಸ್ ಅದೂ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಪ್ರತಿಯೊಂದೂ ಕಮೆಂಟ್ ಮಾಡಿ. ಓಕೆ, ಅದು ನನ್ನನ್ನು ನಾನು ಬೆಟರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ಕಮೆಂಟ್ಸಲ್ಲೂ ಅಷ್ಟೇ ಗುಡ್ ಕಮೆಂಟ್ಸ್, ಬ್ಯಾಡ್ ಕಮೆಂಟ್ಸ್, ವಲ್ಗರ್ ಆಗಿ ಮಾಡೋದಕ್ಕೆ ಅಂದರೆ ಪಾಸಿಟಿವ್, ನೆಗೆಟಿವ್, ವಲ್ಗ್ಯಾರಿಟಿ ಅಂತ 3 ಇರುತ್ತಲ್ಲ, ಪಾಸಿಟಿವಿಟಿ, ನೆಗೆಟಿವಿಟಿ ಆ್ಯಂಡ್ ವಲ್ಗ್ಯಾರಿಟಿ ಅಂತ. ಪಾಸಿಟಿವಿಟಿ ಕಮೆಂಟ್ಸ್ ಗುಡ್, ನೆಗೆಟಿವಿಟಿ ಕಮೆಂಟ್ಸ್ ಕೂಡ ಓಕೆ ಗುಡ್, ಬಿಕಾಸ್ ಅದರಿಂದ ಕಲಿಯೋದಿರುತ್ತೆ, ಅದರಿಂದ ನನ್ನಲ್ಲಿ ನಾನು ನಿಜವಾಗ್ಲೂ ಅದರಿಂದ ತೊಗೊಳ್ಳೋ ಅಂಥದ್ದು ಕೆಲವೊಂದಿರುತ್ತೆ. ಬಟ್ ವಲ್ಗ್ಯಾರಿಟಿ ಇದೆಲ್ಲ ದ್ಯಾಟ್ ಐ ಡೋಂಟ್ ಎಂಟರ್ಟೈನ್. ಅದು ನಾನಂತಲ್ಲ, ಯಾರಿಗೂ ಮಾಡಬಾರ್ದು, ಹುಡುಗಿ ಹುಡುಗ ಅಂತಲ್ಲ, ಯಾರಿಗೂ ಮಾಡಬಾರ್ದು. ದಟ್ಸ್ ವೆರಿ ಬ್ಯಾಡ್. ಸೊ ಪಾಸಿಟಿವ್ ಕಮೆಂಟ್ಸ್ ಐ ಆಮ್ ಓಕೆ, ನೆಗೆಟಿವ್ ಕಮೆಂಟ್ಸ್ ಐ ಆಮ್ ಓಕೆ, ಪಾಸಿಟಿವಿಟಿ ನೆಗೆಟಿವಿಟಿ ಎರಡೂ ಐ ಆಮ್ ಓಕೆ ವಿತ್, ಬಟ್ ನಾಟ್ ದ ವಲ್ಗ್ಯಾರಿಟಿ. ಸೊ ಪ್ಲೀಸ್ ಮೈಂಡ್ ದ್ಯಾಟ್. ಆ್ಯಂಡ್ ಸೊ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಾನು ಸ್ವಲ್ಪ ಡ್ರೆಸ್ಸಿಂಗ್ ಅಂದರೆ ನಾನು ಇವತ್ತು ಉಟ್ಕೊಂಡಿರೋಂಥ ಸ್ಯಾರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನಿಸಿದೆ. ಸೊ ನನ್ನ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಆಲ್ರೆಡಿ ನಾನು ನನ್ನ ಕಿಚನ್ ಟೂರ್ನ ಆಲ್ರೆಡಿ ಶೂಟ್ ಮಾಡಿ ಎಡಿಟ್ ಮಾಡಿದ್ದೀನಿ. ಬಟ್ ಫಸ್ಟ್ ನನಗೆ ನನ್ನ ಸೆಲ್ಫ್ ಇಂಟ್ರಡಕ್ಷನ್ದೊಂದು ಹಾಕಬೇಕಿತ್ತು, ಬಿಕಾಸ್ ನೆಕ್ಸ್ಟ್ ಯಾರಾದರೂ ವೀಡಿಯೋಸ್ ಎಲ್ಲ ನೋಡುವಾಗ ಯಾರು ಈ ಹುಡುಗಿ, ಸಿಂಪಲ್, ನಾನೊಂದು ಬ್ಯಾಂಗ್ಳೂರು ಹುಡುಗಿ, ಟ್ರೈ ಮಾಡ್ತಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೊಂದು ಸ್ಥಾನ ಪಡ್ಕೊಳ್ಳೋದಕ್ಕೆ, ಅಥವಾ ನಾನೊಂದು ಫೇಸ್ ರೆಕಗ್ನೈಸ್ ಆಗೋದಕ್ಕೆ. ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸು, ನನ್ನ ಜ್ಯುವೆಲ್ ಕಲೆಕ್ಷನ್ಸ್ ಜೊತೆಲಿ ನಾನು ನಿಮ್ಮ ಮುಂದೆ ಬರಬೇಕು. ಅದಕ್ಕಿಂತ ಮುಂಚೆ ಕಿಚನ್ ಟೂರ್ದು ವ್ಲಾಗ್ ನಾನು ರೆಕಾರ್ಡ್ ಮಾಡಿದ್ದೀನಿ. ಸೊ ಅದನ್ನು ಪೋಸ್ಟ್ ಮಾಡ್ತೀನಿ. ಅದು ಬಿಟ್ಟು ಒಂದು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಇದೆ ಆಲ್ರೆಡಿ ಅದು. ಸೊ ಅದನ್ನು ಪೋಸ್ಟ್ ಮಾಡಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ಪ್ರಾಬೆಬಲಿ ಸಮ್ ಸ್ಯಾರಿ ಕಲೆಕ್ಷನ್ಸ್ ಆ್ಯಂಡ್ ಸಮ್ ಜ್ಯುವೆಲರಿ ಕಲೆಕ್ಷನ್ಸ್ ಆ್ಯಂಡ್ some shopping and something I'm planning to talk about teenage mental health, ಅಥವಾ ಇಲ್ಲಿ ನಾವು ಫೇಸ್ ಮಾಡುವಂಥ ಫೇವರಿಸಮ್ಸ್, ಪಾರ್ಶಾಲಿಟೀಸ್, ನೆಗೆಟಿವಿಟಿ, ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಅ ವೆರಿ ಪಾಸಿಟಿವ್ ಪರ್ಸನ್ ಟು ಬಿ ವಿತ್. ಸೊ ಹಾಗಾಗಿ ನೀವೆಲ್ಲರೂ ಪಾಸಿಟಿವ್ ಫೀಲ್ ಮಾಡ್ತೀರಾ ನನ್ನ ಅಕೌಂಟ್ನ ಫಾಲೋ ಮಾಡೋದ್ರಿಂದ. ಸೊ ಪ್ಲೀಸ್, ಆ್ಯಂಡ್ ಕನ್ನಡ ಹುಡುಗಿ, ಕನ್ನಡ ನೋಡಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀನಿ. ಸೊ ಅದಕ್ಕೋಸ್ಕರ ಆದರೂ ನೀವು ನನ್ನ ಫಾಲೋ ಮಾಡಿ. ಆ್ಯಂಡ್ ಇದಕ್ಕಿಂತ ಜಾಸ್ತಿ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಎಸ್, ಪ್ಲೀಸ್ ಫಾಲೋ ಮೀ, ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮೈ ಚಾನಲ್. ನಿಮ್ಮ ಫ್ಯಾಮಿಲಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮೀ, ಬ್ಲೆಸ್ ಮೀ, ಟೇಕ್ ಕೇರ್, ಬಾಯ್.